ಹಾಯ್ ವೆಲ್ಕಮ್ ಟು ಖುಷ್ ಖುಷಿ ಯೂಟ್ಯೂಬ್ ಚಾನಲ್. ಇವತ್ತು ಮೊಸಪ್ಪು ಸಾಂಬಾರ್ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಮೊಸಪ್ಪು ಸಾಂಬಾರ್ ಮಾಡೋದಕ್ಕೆ ನಾನು 3 ಸೊಪ್ಪನ್ನ ಮಿಕ್ಸಾಗಿ ತೊಗೊಳ್ತಾ ಇದ್ದೀನಿ. ಪಾಲಕ್ಕು, ಸಬ್ಬಕ್ಕಿ ಹಾಗೂ ಚಕ್ಕೊತ್ತ ಸೊಪ್ಪನ್ನ 3 ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ 100 ಗ್ರಾಮ್, ಹಸಿಮೆಣಸಿನ್ಕಾಯಿ 5, ಒಣಮೆಣಸಿನ್ಕಾಯಿ 5, 1 ಬೆಳ್ಳುಳ್ಳಿ ಗಡ್ಡೆ, ಈರುಳ್ಳಿ 2, ಟೊಮೆಟೊ 3, ಕರಿಬೇವು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅಡುಗೆ ಎಣ್ಣೆನ ತಗೊಳ್ತಾ ಇದ್ದೀನಿ. ಇಲ್ಲಿ ಬೇಳೆನ ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಬೇಳೆ ಮುಳುಗೋಷ್ಟು ನೀರು ಹಾಕೊಂಡು ಈ ಬೇಳೆನ ಬೇಯಿಸ್ಕೋಬೇಕು ಅರ್ಧದಷ್ಟು. ಅರ್ಧ ಬೆಂದಾದ ಮೇಲೆ ಇದಕ್ಕೆ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಕೆಂಪು ಮೆಣಸು ಹಾಗೂ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ ಹಾಗೆ ಕಟ್ ಮಾಡಿರೋಂಥ ಆನಿಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡಬೇಕು. ತೊಗರಿಬೇಳೆ ಅರ್ಧ ಬೆಂದಾಗ ಇದನ್ನೆಲ್ಲ ಹಾಕೊಂಡಿರೋದು. ಇವಾಗ ಇದೆಲ್ಲ ಫುಲ್ಲು ಬೇಯಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 20 ರಿಂದ 30 ನಿಮಿಷಗಳ ಕಾಲ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದನ್ನ ಕುಕ್ಕರನ್ನಲ್ಲೂ ಸಹ ಮಾಡಬಹುದು, ಆದರೆ ಅಷ್ಟು ಟೇಸ್ಟ್ ಆಗಿ ಬರೋಲ್ಲ. ಪಾತ್ರೆಯಲ್ಲೇ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಬಹುದು. ನೋಡಿ ಇವಾಗೆಲ್ಲ ಬೆಂದಿದೆ. ಇದ್ರಲ್ಲಿರೋ ನೀರ್ನ ಸಪ್ರೇಟ್ ಆಗಿ ಮಾಡ್ಕೊಂಡು ಇದನ್ನ ಮಸ್ಕೊಳ್ಬೇಕಾಗುತ್ತೆ. ಇವಾಗ ಇದು ಸಪ್ರೇಟ್ ಆಗಿ ತೆಗ್ದಿದ್ದೀನಿ. ಇದನ್ನ ಕ್ಲೀನ್ ಆಗಿ ಮಸ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿಯಾದ ನಂತರ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಹಾಗೂ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಇದು ಕ್ಲೀನಾಗಿ ಸಾಫ್ಟ್ ಆಗೋವರೆಗೂ ಈರುಳ್ಳಿ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಒಂದ್ 2 ನಿಮಿಷಗಳ ಕಾಲ ಈ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಸ್ತ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡಿರೋ ಈರುಳ್ಳಿಗೆ ಈ ಮಸ್ತಿರೋಂಥದ್ದನ್ನ ಹಾಕೊಳ್ತಾ ಇದ್ದೀನಿ. ಆಗ್ಲೇ ಏನ್ ನಾವು ನೀರನ್ನ ಸಪ್ರೇಟ್ ಮಾಡಿದೀವೋ ಆ ನೀರನ್ನ ಸಹ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 5 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿಯಾಗಿ ಹೋಗುತ್ತೆ.
ಇವಾಗ ಕುದಿ ಬಂದಿದೆ, ಸಾಂಬಾರು ಸಹ ರೆಡಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತೇಳಿ. ಇದು ಮುದ್ದೆ ಮತ್ತು ಅನ್ನದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.